ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನಾಯ್ತು? ಇಲ್ಲೇನು ಮಾಡ್ತಾ ಇದೆಯಾ? ಬಾಸು, ನೀವು ಇಷ್ಟೊತ್ತು ದೇವಿ ಅವ್ರ ಹತ್ರ ಮಾತಾಡ್ತಿದ್ರಿ ತಾನೇ? ಹೌದು, ದೇವಿ ಹತ್ರನೇ ಮಾತಾಡ್ತಾ ಇದ್ದೆ. ಇವಾಗ ಒಳಗೆ ಹೋಗಿ ಶಿವ ಪಾರ್ವತಿ ಜೊತೆ ಹರಟೆ ಹೊಡೆದು ಆಮೇಲೆ ಇವರು ಲಕ್ಷ್ಮೀನಾರಾಯಣ ಇದ್ದಾರಲ್ಲ ಅವ್ರ ಜೊತೆ ಬಿಸ್ನೆಸ್ ವಿಷಯ ಮಾತಾಡೋಕ್ಕಿದೆ. ಆಮೇಲೆ ಶ್ರೀರಾಮ ಮತ್ತು ಸೀತೆ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಯಾವ ಊರು ನಿಂದು? ಬಾಸು, ನೀವೊಂದ್ಸಲ ಬಂದಿದ್ರಲ್ಲ ದುರ್ಗಾಪುರ. ಕರ್ಮ ಯಪ್ಪ, ಒಂದೊಂದ್ಸಲ ಬರೀ ಇವಳು ನಾಗೋಲಿ ಅಲ್ಲ, ಇವಳು ಮೈ ಮೇಲೆ ಅವ್ರ ಅಜ್ಜಿ, ಅವ್ರ ಮುತ್ತಜ್ಜಿ, ಇಡೀ ಫ್ಯಾಮಿಲಿ ಬಂದವ್ರ ಥರ ಆಡ್ತಾಳೆ. ಐ ಶುಡ್ ಬಿ ವೆರಿ ಕೇರ್ಫುಲ್. ಒಂದು ಕ್ಷಣದಲ್ಲಿ ಮಾಯ ಆಗ್ಬಿಟ್ರಲ್ಲ. ಎಲ್ಲೋದ್ರಿ ದೇವಿ ಅವರು? ನನ್ನ ಕಣ್ಣು ನನಗೆ ಸುಳ್ಳು ಹೇಳಕ್ ಹೇಗೆ ಸಾಧ್ಯ? ನಾನು ಸರಿಯಾಗಿ ನೋಡಿದ್ದೀನಿ, ಅದು ದೇವಿ ಅವರೇನೆ. ಎಲ್ಲೋದ್ರು ಅವ್ರು ಮತ್ತೆ? ಛೇ, ಅವ್ರ ಹತ್ರ ಫೋನ್ ಕೂಡ ಇಲ್ಲ. ಇದ್ದಿದ್ರೆ ಫೋನ್ ಮಾಡಾದ್ರೂ ಕೇಳ್ಬೋದಿತ್ತು. ಮತ್ತೆಲ್ಲಿ ಹೋದ್ರು? ಶಪ್ಪ, ನೀವಾ? ಏನಾಯ್ತು ದುರ್ಗಾ, ಭಯ ಆಯ್ತಾ? ಮತ್ತಿನೇನು, ದೆವ್ವ ಥರ ಬಂದ್ರೆ ಭಯ ಆಗಲ್ವಾ? ಹೌದು, ನಾನು ಇಷ್ಟೊತ್ತು ನಿಮ್ಮನ್ನೇ ಹುಡುಕ್ತಿದ್ದೆ. ನೀವು ಇಲ್ಲಿ ಬಾಸ್ ಜೊತೆ ಕುತ್ಕೊಂಡಿದ್ರಿ ತಾನೆ? ನಾನು ನಿಮ್ಮ ಹೆಸರು ಕರೆದ ತಕ್ಷಣ ನಾಪತ್ತೆ ಆಗ್ಬಿಟ್ರಿ, ನಿಜ ತಾನೆ? ಯಾಕೆ ನಗ್ತಿದ್ದೀರಾ? ದುರ್ಗಾ, ನಾನ್ ನಿನ್ ಬಾಸ್ ಹತ್ರ ಯಾಕೆ ಏನು ಅಂತ ಮಾತಾಡ್ಲಿ? ನಾನು ಈಗ ತಾನೇ ಬರ್ತಿರೋದು. ನಿನ್ ಭ್ರಮೆ ನೋಡಿ ನನಗ್ ನಗು ಬರ್ತಿದೆಪ್ಪ. ನೀವಲ್ವಾ? ಇಲ್ಲ. ಮತ್ತೆ ಇದೇ ತರ ಸೀರೆ ನಿಮ್ ತರನೇ ಅನಿಸ್ತಲ್ವಾ? ಹೋಗ್ಲಿ ಬಿಡಿ, ನೀವು ನಂಗೆ ತುಂಬಾ ಒಳ್ಳೆ ಸ್ನೇಹಿತೆ ಅಲ್ವಾ. ನಾನು ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ, ಅದಕ್ಕೆ ಹೀಗೆ ಅನ್ಸ್ತು ಅನ್ಸುತ್ತೆ. ನೀವ್ ಹೇಳ್ದಾಗೆ ಭ್ರಮೆನೇ ಇರ್ಬೋದು. ನೀವ್ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನನಗೆ ನಂಬಿಕೆ ಇದೆ. ದುರ್ಗಾ, ಏನಾಯ್ತು? ನನ್ನಿಂದ ಏನಾದ್ರೂ ಬೇಜಾರಾ? ಅಯ್ಯಯ್ಯೋ, ನಿಮ್ಮೇಲೆ ನಾನು ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ. ನನಗೆ ಪುಟ್ ಮೇಡಮ್ದೇ ಚಿಂತೆ. ಇದ್ದಂಗೆ ಏನಾಯ್ತು? ಅದು ಬೆಳಗ್ಗೆ ಬಾಸ್ ಜೊತೆ ಪುಟ್ ಮೇಡಮ್ ಖುಷಿಯಾಗೇ ಇದ್ಲು. ಆಮೇಲೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.